RRS ನ್ಯೂಸ್ ಗೌರಿಬಿದನೂರು ವರದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗೌರಿಬಿದನೂರು ತಾಲೂಕಿನಲ್ಲಿ ಇಂದು ಶ್ರೀ ಕ್ಷೇತ್ರದಿಂದ ಮಂಜೂರಾಗಿ ಬಂದಿದ್ದ ವಾತ್ಸಲ್ಯ ಕಿಟ್ ವಿತರಣಾ ಕಾರ್ಯಕ್ರಮ ಮಾಡಲಾಯಿತು. ನಿರ್ಗತಿಕರಿಗೆ ಯಾರೂ ಇಲ್ಲದವರಿಗೆ ಶ್ರೀ ಕ್ಷೇತ್ರದಿಂದ ಪ್ರತಿ ತಿಂಗಳು ಮಾಶಾಸನ ನೀಡುವ ವ್ಯವಸ್ಥೆ ಇದ್ದು, ಪ್ರಸ್ತುತ ಗೌರಿಬಿದನೂರು ತಾಲೂಕಿನಲ್ಲಿ 75 ಮಂದಿಗೆ ಮಾಶಾಸನ ಮಂಜೂರಾಗಿ ಪ್ರತಿಯೊಬ್ಬರಿಗೂ ತಿಂಗಳಿಗೆ 1,000 ಬರುತ್ತಿದ್ದು ಜೀವನ ನಡೆಸಲು ಸಹಾಯವಾಗುತ್ತಿದೆ. ಇಂತಹ ಮಾಶಾಸನ ಫಲಾನುಭವಿಗಳನ್ನು ವಿಶೇಷವಾಗಿ ಗುರುತಿಸಿ ಪ್ರತಿ ವರ್ಷವೂ ಜ್ಞಾನ ವಿಕಾಸದ ಅಧ್ಯಕ್ಷರಾದ ಶ್ರೀಮತಿ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರು ಆಯ್ದ ವ್ಯಕ್ತಿಗಳಿಗೆ ದಿನನಿತ್ಯ ಬಳಕೆಗೆ ಬಟ್ಟೆ, ಚಾಪೆ, ದಿಂಬು, ಸೋಪು, ಬಾಚಣಿಕೆ, ಹೊದಿಕೆ, ಟವಲು, ಬಟ್ಟೆ, ಪಾತ್ರೆಗಳು ಇತ್ಯಾದಿ ವಸ್ತುಗಳನ್ನು ಕಳುಹಿಸಿಕೊಡುತ್ತಾರೆ. ಈ ವರ್ಷದಲ್ಲಿ ನಾಗರೆಡ್ಡಿ ಬಡಾವಣೆಯ ಪುಷ್ಪ ಮತ್ತು ಹನುಮಕ್ಕವರವರಿಗೆ, ಜಿ ಕೊತ್ತೂರು ಗ್ರಾಮದ ಸತೀಶ್ ಹಾಗೂ ಕುಟುಂಬದವರಿಗೆ, ಇಡುಗೂರಿನ ಚಿಕ್ಕನರಸಪ್ಪರವರಿಗೆ, ಡಿ ಪಾಳ್ಯ ಗೊಲ್ಲರ ಕಾಲೋನಿಯ ಅಂಜಿನಮ್ಮ ಮತ್ತು ಕುಟುಂಬದವರಿಗೆ ವಾತ್ಸಲ್ಯ ಕಿಟ್ಟನ್ನು ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿಎಸ್, ತಾಲೂಕ್ ಯೋಜನಾಧಿಕಾರಿಗಳಾದ ನಾಗರಾಜ್ ನಾಯಕ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯಾದ ಅಶ್ವಿನಿ, ಮೇಲ್ವಿಚಾರಕರಾದ ಸತೀಶ್, ಕುಬೇರ್ ನಾಯಕ, ಉಮಾದೇವಿ, ಸುರೇಂದ್ರ, ಕಚೇರಿ ಆಡಳಿತ ಪ್ರಬಂಧ ಕುಮಾರಿ ಮನಿಷಾ, ಗಣ್ಯರಾದ ಲಕ್ಷ್ಮೀ ನಾರಾಯಣ ರೆಡ್ಡಿ, ಆನಂದ ರೆಡ್ಡಿರವರು ಉಪಸ್ಥಿತರಿದ್ದು ವಿತರಣೆ ಮಾಡಲಾಯಿತು. ಪ್ರತಿ ವರ್ಷ ತಾಲೂಕಿನಲ್ಲಿ ವಾತ್ಸಲ್ಯ ಮನೆಗಳನ್ನು ರಚನೆ ಮಾಡಿ ಕೊಡುತ್ತಿದ್ದು, ಪ್ರಸ್ತುತ ವರ್ಷದಲ್ಲಿ ಬಡಾವಣೆಯ ಪುಷ್ಪಾರವರಿಗೆ ಹಾಗೂ ಹುದುಗೂರು ಗ್ರಾಮದ ಲಕ್ಷ್ಮಮ್ಮರವರಿಗೆ ಮನೆ ರಚನೆ ಮಾಡಿಕೊಡುತ್ತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು.